ಆರಾಮಿದ್ದೀರಿ ಎಲ್ಲರೂ? ನೈಸ್ ನೈಸ್. ಈಗ ಫುಲ್ ಮಾಡಲ್ಲ, ಸ್ವಲ್ಪ ಹೇಳ್ತೀನಿ, ಯಾಕೆ ಮುಂದೆ ನಾವು ಕಾರ್ಯಕ್ರಮ ಮುಗಿಯೋದದ. ಆಮೇಲೆ 12 ತಾಸು ಅಂತೇಳಿ ಊಟನೂ ಆಗಿಲ್ಲ ಎಲ್ಲರದು. ಹೆಂಗೆ ಕೂತಾರ ನೋಡಿ, ಎಳ್ಕೊಂಬರ್ಲಾಗತ್ತಿದ್ರು ಪಾಪ ಅವರು, ಬರಲೇ ಖಾಲಿ ಆಗ್ತದ ಅಂತಂದು. ನಾನು ಮೀಡಿಯಾದಾಗಿದ್ದೆ ರೀ ಹಿಂದೆ, ದೇವ್ರ ದಯೆಯಿಂದ ಮೀಡಿಯಾದಿಂದ ಹೊರಗೆ ಬಂದೆ. ಏನೋ ಪೂರ್ವ ಜನ್ಮದ ಸುಕೃತ ನೋಡ್ರಿ, ಎಷ್ಟು ನೊಂದ ಜೀವಗಳಿದಾವೆ ಇಲ್ಲಿ. ಸುಮ್ಮನೆ ಊರ್ ಮಂದಿ ಬೈತಿರ್ತಾರ, ಹೌದಾ? ಒಂದು ಲಾಸ್ ಏನಾಗಿದ್ದಂದ್ರೆ ಗಾಡಿ ಮೇಲೆ ಪ್ರೆಸ್ ಅಂತ ಹಾಕ್ಸ್ಕೊಂಡು ಅಡ್ಡಾಡ್ತಿದ್ದೆ, ಪೊಲೀಸರು ಹಿಡಿತಿರ್ಲಿಲ್ಲ. ಈಗ ಅದೊಂದು ಮಿಸ್ ಆಗ್ಲಿಕ್ಕತ್ತದ, ಈಗ ಹಿಡಿತಾರೆ, ಖುಷಿ ಆಯಿತು. ಮೀಡಿಯಾದಾಗ ಇದ್ಬೇಕಾದ್ರೆ ನಮ್ಗೆ ಸ್ವಲ್ಪ ಆ್ಯಟಿಟ್ಯೂಡ್ ಬರ್ತದೆ, ಹೌದಾ? ಮೀಡಿಯಾದವ್ರ ಗತ್ತು ಒಂದು ಗಾಂಭೀರ್ಯ ಇದ್ದೇ ಇರ್ತದೆ. ನಾವು ಊರಿಗೆ ಹೋದಾಗ ಫಸ್ಟ್ ಎಲ್ಲ ಒಬ್ಬ ಅಂಕಲ್ ಕೂತಿದ್ದ ಖಾಲಿ. ಪ್ರತಿ ಸರಿ ಹೋದಾಗ ಏನಲ್ಲಿ ಲೈಫಾಗೆ ಏನಾದರೂ ಮಾಡಕತ್ತೀಯ, ಏನು ಖಾಲಿ ಫೋಕಟ್ ಅಡ್ಡಾಡಕತ್ತೀಯ, ಏನಾದರೂ ಮಾಡಿ ಲೈಫಾಗ. ಪ್ರತಿ ಸರಿ ಹಂಗೆ ಅನ್ನೋನು. ನೆಕ್ಸ್ಟ್ ಮೀಡಿಯಾ ಜಾಯ್ನ್ ಆದ ತಕ್ಷಣ ಸಿಗಲಿ ಆ ಮಗ ಅಂತ ಹೇಳ್ತೀನಿ ಅವನಿಗೆ ಅಂತ. ನಾ ಹೋಗಂದೆ, ಏನೋ ಮಾಡಕತ್ತೀಯ ಬೆಂಗಳೂರಾಗ, ಇನ್ನೂ ಖಾಲಿ ಫುಜೂಲ್ ಅಡ್ಡಾಡಕತ್ತೀಯ. ನಾಂದೆ, ಏನಂತ ಮಾಡ್ರಿ, ಏನು ಮಾಡ್ಲಾಗತ್ತಿಲ್ಲ, ಮೀಡಿಯಾದಾಗಿದ್ದೀನಿ ಅಂದೆ. ಅಂದ ತಕ್ಷಣ ನಾವು ಏನು ಅನ್ಬೇಕು, ಮೊದಲೇ ಚಲೋ ಇದ್ದೆಲ್ಲೋ ಮರ, ಈಗ ಹಿಂಗಾಯ್ದೆ ಅಂತ. ಎಲ್ಲರೂ ಮೀಡಿಯಾದವ್ರು ಇದ್ದೀರಿ? ವೆರಿ ನೈಸ್. ಹೆಣ್ಮಕ್ಳು ಎಷ್ಟು ಜನ ಇದ್ರಿ? ಚಪ್ಪಾಳೆ ತಟ್ರಿ. ಮೀಡಿಯಾದಲ್ಲಿ ಕಮ್ಮಿ. ಓ ವೆರಿ ನೈಸ್ ಮೇಡಮ್. ಈಗ ಚಪ್ಪಾಳೆ ಹೆಂಗೆ ತಟ್ಟಬೇಕಂತ ಇವು ಗಂಡಸರು ಕೂತಾರ, ಇವು ತೋರಿಸ್ತಾರ. ಗಂಡಸರು ಚಪ್ಪಾಳೆ ತಟ್ರಿ. ನೋಡಿದ್ರೆ ಇದು ಬಿಟ್ಟು ಬೇರೆ ಏನೂ ಇಲ್ಲೇ ಇಲ್ಲ ಇವಕ್ಕೆ ಜೀವನದಾಗ, ಹೌದಾ? ಬರೀ ಚಪ್ಪಾಳೆ ತಟ್ಟೋದು, ಸಪೋರ್ಟ್ ಮಾಡೋದು. ಇವ್ರಂತಲ್ಲ, ಎಲ್ಲ ಜನ್ರೇಷನ್ ಗಂಡಸರು ಹಂಗೆ ಇದಾರೆ. ಜೀವನದಾಗ ಸಂಭ್ರಮನೇ ಇಲ್ಲ ಅವಕ್ಕೆ ಬರೀ ಆಫ್ಟರ್ ಪಾರ್ಟಿಗೆ ಯೋಚನೆ ಮಾಡ್ತಿರ್ತಾರೆ. ಎಲ್ಲರಿಗೆ ಮುಗಿದ ಮೇಲೆ ಊಟದ ಜೊತೆ ಬರೀ ಊಟ ಮಾಡಿಸಿದ್ರು ಸಮಾಧಾನ ಇಲ್ಲಿ ಇವಕ್ಕೆ, ಹೌದಾ ಸರ್? ಯಾವ ಈಗಂತಂದಲ್ಲ, ನಾನು ಸುಮ್ಮನೆ ಗಮನಿಸಿ ನೋಡ್ತಿರ್ತೀನಿ. ಹೆಣ್ಮಕ್ಳು ಎಷ್ಟು ಸಂಭ್ರಮ, ಎಷ್ಟು ವಯಸ್ಸಾದ್ರು ಲೈಫಾಗ. ತಾಯಂದ್ರೆ ನೋಡ್ರಿ, ಎಷ್ಟು ಏಜ್ ಆದವ್ರು ಇರಲಿ, ನಾನು ಒಂದು ಚಾಲೆಂಜ್ ಮಾಡ್ತೀನಿ ನಿಮ್ಗೆ. ಸಮಯ ಇದೆ ಅಂದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ನಮಗೆ ಬಿಟ್ಟರೆ 100% ಹೌದಾ? ಎಲ್ಲ ಟಯರ್ಡ್ ಆಗಿದ್ರ, ಸ್ವಲ್ಪ ನಗ್ಸಿ, ಸ್ವಲ್ಪ ಜೋಶ್ ಬರ್ಸಿ. ಆಗಲಿ. ಗಂಡಸರದ ಹೇಳ್ತೀನಿ ನಾನು. ಎಷ್ಟು ವಯಸ್ಸು, ಈ ಮದರ್ಸ್ ಡೇ ಬರ್ತದಲ್ಲ, ಗೊತ್ತಲ್ಲ? ಮದರ್ಸ್ ಡೇ ದಿವಸ ನೀವು ಒಂದು ಪ್ರಯೋಗ ಮಾಡಿರಿ. ನಿಮ್ಮ ಅಮ್ಮ ಹಳ್ಳಿಯವ್ರು ಇರಲಿ, ಸಂಪ್ರದಾಯಸ್ಥರಿರಲಿ, ಅವ್ರಿಗೆ ಇಂಗ್ಲೀಷಲ್ಲೇ ಹೋಗಿ ಹೇಳ್ರಿ, ಹ್ಯಾಪಿ ಮದರ್ಸ್ ಡೇ ಮಾಮ್ ಅಂತಂದು ತಬ್ಕೊಂಬಿಡ್ರಿ. ಅವ್ರಿಗೆ ಇಂಗ್ಲೀಷ್ ಬಂದಿಲ್ಲ ಅಂದ್ರೆ ತಬ್ಕೊಂಡು ಒಂದು ಮುತ್ತು ಕೊಡ್ರಿ. ಏನಾಗತ್ತೆ ಹೇಳ್ರಿ? ಮುಜುಗರ ಆಗತ್ತೆ, ಏ ಬಿಡಪ್ಪ ಇದೆಲ್ಲ ಏನಂತ. ಆದರೆ ತಾಯಿಗೆ ಹೃದಯ ಅಲ್ಲ, ಮಗ ಬಂದು ತಬ್ಕೊಂಡ, ಮಗಳು ಬಂದು ತಬ್ಕೊಂಡ ಅಂತ ಖುಷಿ ಆಗ್ತದೆ. ಕರೆಕ್ಟಾ? ಕಣ್ಣಾಗ ನೀರು ಬರ್ತಾವ. ಅದೇ ನಿಮಗೆ ದಮ್ಮಿದ್ರೆ ಫಾದರ್ಸ್ ಡೇ ದಿನ ನಿಮ್ಮ ಪಪ್ಪ ರಿಪಬ್ಲಿಕ್ ಟಿವಿ ನೋಡ್ಕೊಂಡು ಕೂತಿರ್ತಾರಲ್ಲ. ಪ್ರಾಬ್ಲಮ್ ಏನಂದ್ರೆ ರಿಪಬ್ಲಿಕ್ ಟಿವಿ ಆ್ಯಂಕರ್ ಮೂಡ್ ಮೇಲೆ ಅವ್ರ ಮೂಡು ಚೇಂಜ್ ಆಗ್ತಿರ್ತದೆ. ಹಿಂದಿಂದ ಹೋಗಿ ತಪ್ಕೊಂಡು ಒಂದು ಪಪ್ಪಿ ಕೊಡ್ರಿ ನೋಡೋಣ, ಅದು ಮುಜುಗರಕ್ಕೆ ಊರೇ ಬಿಟ್ಬಿಡ್ತದೆ ಪ್ರಾಣಿ. ಇಲ್ಲ ಆ್ಯಂಬುಲೆನ್ಸೇ ಬರ್ತದೆ ಅವ್ರ ಮನೆಗೆ. ಖುಷಿ ಆಯ್ತು ಮೀಡಿಯಾದಾಗ. ನನಗೊಂದು ಖುಷಿ ಏನಂದರೆ, ಚಲೋ ಏನಂದರೆ, ಇಂಟರ್ವ್ಯೂ ಏನೇನು ಕ್ವಶನ್ ಕೇಳ್ತೀರಿ ಅಂತಂದೆಲ್ಲ ಹೇಳಿದೆ. ನೀವೇನು ಹಂಚ್ಕೊಬೇಡ್ರಿ ಕನಸಿನ ಕರ್ನಾಟಕದ ಬಗ್ಗೆ. ಯಾಕಂದ್ರೆ ಮೀಡಿಯಾದಾಗ ಇಂಟರ್ವ್ಯೂ ಒಂದು ರಜ್ಜಿಕ್ಕಿ ಸರ್ ನಮ್ಗೆ ನೋಡ್ರೇನ್ರಿ ಹೆಂಗಿರ್ತಾವೆ ಕ್ವಶನ್. ಫಸ್ಟ್ ಆಫ್ ಆಲ್ ನನಗೆ ಅರ್ಥ ಆಗದಿರೋದು, ಕೊನೆದಾಗ ಒಂದೇ ಮಾತಲ್ಲಿ ಮುಗಿಸೋದು. ಅರ್ಥ ಆಗದಿರೋದಿಲ್ಲ ಅಂದರೆ, ಆ್ಯಂಕರ್ಗಳು ಯಾಕೆ ಒಂದೇ ಥರ ಮಾಡ್ತೀರಿ ನೀವು ಅಂತ. ನಿಂತ್ಕೊಂಡಿರ್ತಾರೆ, ಕೈ ಹಿಂಗೆ ಮಾಡಿದಿರ್ತಾವೆ. ಅದೇನು ಪ್ರಾಕ್ಟೀಸ್ ಮಾಡಿಸ್ತಾರೇನ್ರಿ ಕೂಡಿಸಿ ನೀವು? ಯಾವ ಚಾನಲ್ ನೋಡಿದ್ರೆ ಅದು ಮಾತಾಡ್ತಾ ಇವತ್ತು ನಮ್ಮ ನಡುವೆ ರಾಘವೇಂದ್ರ ಅವ್ರದ್ದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಹಾರೇ ಹೋಗ್ಬಿಡ್ತಿದ್ದೆ ಮೇಲೆ. ಭಯ ಏನಂತಂದರೆ, ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಕರೆಸಿದ ತಕ್ಷಣ ಫಸ್ಟ್ ಇಂಟ್ರೊಡಕ್ಷನ್ ಕೊಡೋದು ಹೆಂಗೆ? ಪ್ರತಿಯೊಬ್ಬ ನಗಿಸುವವನ ಮನದಲ್ಲಿ ನೂರಾರು ನೋವುಗಳಿರುತ್ತವಂತೆ. ನಾನು ಯಾರು ನಂದ? ನನಗೇನಿಲ್ಲೋ ಮಾರಾಯ. ಈಗ ತಮ್ಮ ಮನದಾಳದ ನೋವುಗಳನ್ನು ಹಂಚಿಕೊಳ್ಳಲು ರಾಘವೇಂದ್ರಾಚಾರ್ಯ ಅವರು ಬಂದಿದ್ದಾರೆ. ರಾಘವೇಂದ್ರ ಅವ್ರು ಹೆಂಗಿದ್ದೀರಿ ಅಂತಂದ್ರು. ಅದಕ್ಕೆ ನಾನು ಆರಾಮಿದ್ದೇನೆ ರೀ ಅಂತಂದು ಹೇಳಿ 2 ಮಾತುಗಳನ್ನು ಮುಗಿಸ್ತೀನಿ ಅಂತ.